ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟೀಸ್, ಇರ್ರೆಸ್ಪೆಕ್ಟಿವ್ ಆಫ್ ಕಂಟ್ರೀಸ್ ಅವ್ರನ್ನ ತುಂಬ ಗೌರವದಲ್ಲಿ ನಡೆಸ್ಕೋತಾ ಇದ್ರು. ಅವರೇ ಕ್ಯಾರಿ ಮಾಡ್ತಾಯಿದ್ರು, ಒಂದು ಬ್ರೀಫ್ ಕೇಸು, ಒಂದು ಸೂಟ್ ಕೇಸು. ಆದರೆ ಸೂಟ್ ಕೇಸ್ ತೊಗೊಳಕ್ಕೆ ಹೋದಾಗ ಅವರು ಬೇಡ ಅಂತಂದ್ರು. ನನ್ನ ಸೂಟ್ ಕೇಸನ್ನು ನೀವು ಮುಟ್ಟಬೇಡ ಅಂತ. ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ನಮ್ಮ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಡ್ತೀವಿ. ನನ್ನ ಇನ್ನೊಬ್ಬರು ಸ್ನೇಹಿತರು ಬಂದರು, ಅವ್ರು ಶೂ ಪಾಲಿಷ್ ಮಾಡೋಕ್ಕೆ ಹೋದರು. ತಕ್ಷಣ ಹೇಳಿದ್ರು, ನನ್ನ ಶೂ ಇದು, ನನ್ನ ಶೂನ ನೀನು ಪಾಲಿಷ್ ಮಾಡಬಾರ್ದು. ಮೊದಲನೇ ಸಲ ಕೊಡುವಾಗ ಅವ್ರು ಪ್ರೀತಿಯಿಂದ ಕೊಟ್ಟಿರ್ತಾರೆ. ಅವ್ರು ನನಗೆ ಊಟ ಕೊಟ್ಟು, ತಿಂಡಿ ಕೊಟ್ಟು, ಕಾಫಿ ಕೊಟ್ಟು ಆ ತಟ್ಟೆಯನ್ನು ತೊಳಿಬೇಕಂದ್ರೆ ಅವ್ರಿಗೆ ಮುಜುಗರ ಆಗುತ್ತೆ. ಖರ್ಚೇ ಇಲ್ಲದೆ ಮನಸ್ಸಿಗೆ ಶಕ್ತಿ ಕೊಡುವುದು ಹೇಗೆ, ಕ್ಯಾರೆಕ್ಟರ್ ಬೆಳೆಸುವುದು ಹೇಗೆ, ಇದೇ ಫೋರಮ್. ಒಂದು ಇನ್ಸ್ಟೆನ್ಸ್, ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ನಮ್ಮ ನೆಚ್ಚಿನ ಪ್ರೆಸಿಡೆಂಟ್ ಆಗಿದ್ದರು. ತುಂಬ ಗೌರವ ಅವ್ರ ಮೇಲೆ. ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟೀಸ್, ಇರ್ರೆಸ್ಪೆಕ್ಟಿವ್ ಆಫ್ ಕಂಟ್ರೀಸ್ ಅವ್ರನ್ನ ತುಂಬ ಗೌರವದಲ್ಲಿ ನಡೆಸ್ಕೋತಾ ಇದ್ದರು. ಅವರು ಬೆಂಗಳೂರಿಗೆ ಬಂದಂತಹ ಒಂದು ಸನ್ನಿವೇಶ, ಅವ್ರನ್ನ ರಿಸೀವ್ ಮಾಡಿ ಹೋಟೆಲಿಗೆ ಕರ್ಕೊಂಡು ಹೋಗಿ, ಹೋಟೆಲಿಂದ ಅವ್ರನ್ನ ಮೀಟಿಂಗ್ ಪ್ಲೇಸ್ಗೆ ಕರ್ಕೊಂಬರೋದಕ್ಕೆ ನಮಗೊಂದು ಅವಕಾಶ ಇತ್ತು, ನಾನು ಮತ್ತು ನನ್ನ ಸ್ನೇಹಿತ. ಅವರು ಫ್ಲೈಟ್ ಇಳಿದು ಬಂದರು, ಏರ್ಪೋರ್ಟಲ್ಲಿ ರಿಸೀವ್ ಮಾಡಬೇಕಾಯಿತು. ರಿಸೀವ್ ಮಾಡಿದ ಸಂದರ್ಭದಲ್ಲಿ ನನ್ನ ಸ್ನೇಹಿತ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡೋಕ್ಕೆ ಹೋದ. ಅವ್ರು ಹೇಳಿದ್ರು, ನನ್ನ ಕಾಲನ್ನೆಲ್ಲ ಮುಟ್ಟಬೇಡ ಅಂತಂದರು. ಎರಡನೇದು ಸೂಟ್ ಕೇಸ್ ತೊಗೊಳಕ್ಕೆ ಹೋದ. ಅವರೇ ಕ್ಯಾರಿ ಮಾಡ್ತಾಯಿದ್ರು, ಒಂದು ಬ್ರೀಫ್ ಕೇಸು, ಒಂದು ಸೂಟ್ ಕೇಸು. ಆದರೆ ಸೂಟ್ ಕೇಸ್ ತೊಗೊಳಕ್ಕೆ ಹೋದಾಗ ಅವರು ಬೇಡ ಅಂತಂದರು. ನನ್ನ ಸೂಟ್ ಕೇಸನ್ನು ನೀವು ಮುಟ್ಟಬೇಡ ಅಂತ. ನಾವು ಅಂದ್ಕೊಂಡ್ವಿ ಇದು ಆ್ಯರಗೆನ್ಸೇನೋ ಅಥವಾ ಪ್ರೋಟೋಕಾಲ್ ಏನೋ ಅಂತ ಅಂದ್ಕೊಂಡ್ವಿ. ಆಮೇಲೆ ಅವರು ರೂಮ್ಗೆ ಬಂದು ನಮ್ಮನ್ನೆಲ್ಲ ಕೂತ್ಕೊಂಡು ಮಾತಾಡಿಸಿ ರೂಮ್ ನೋಡಿದ್ರು. ಅದಾದಮೇಲೆ ಪ್ರೋಟೋಕಾಲಲ್ಲಿ ನಾವು ಹೊರಗಡೆ ಇರಬೇಕಾಯಿತು. ಆವಾಗ ಅವರೊಂದು ಮಾತು ಹೇಳಿದ್ರು, ನಾನು ಯಾಕೆ ನಿನಗೆ ಸೂಟ್ ಕೇಸ್ ತೊಗೊಳಕ್ಕೆ ಬೇಡ ಅಂದಾಗಂದರೆ, ಅದು ನನ್ನ ಕೆಲಸ, ನನ್ನ ಸೂಟ್ ಕೇಸ್ ನನ್ನ ಕೆಲಸ, ನಾನು ತೊಗೊಂಬರ್ತೀನಿ, ನೀನು ತೊಗೊಂಬರಬಾರ್ದು ಅಂತಂದರು. ಅದ್ಭುತವಾದ ಕ್ಯಾರೆಕ್ಟರ್ ಅದು. ಅದಾದಮೇಲೆ ಅವ್ರನ್ನ ಮತ್ತೆ ಮೀಟಿಂಗ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ನನ್ನ ಇನ್ನೊಬ್ಬರು ಸ್ನೇಹಿತರು ಬಂದರು, ಅವ್ರು ಶೂ ಪಾಲಿಷ್ ಮಾಡೋಕ್ಕೆ ಹೋದರು. ತಕ್ಷಣ ಹೇಳಿದ್ರು, ನನ್ನ ಶೂ ಇದು, ನನ್ನ ಶೂನ ನೀನು ಪಾಲಿಷ್ ಮಾಡಬಾರ್ದು ಅಂತ. ಎರಡು ಪವರ್ಫುಲ್ ಮೆಸೇಜಸ್. ಒಂದು, ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಎರಡನೇದು, ಇನ್ನೊಬ್ಬರಿಗೆ ಹೊರೆ ಆಗಬಾರ್ದು ಅಂತ. ಬಹುಶಃ ನಾನು ಕಲಿತಂತಹ ಎರಡು ಪಾಠಗಳು ನನ್ನ ಕ್ಯಾರೆಕ್ಟರ್ನ ತುಂಬ ಸ್ಟ್ರಾಂಗ್ ಮಾಡ್ತಾ ಬಂತು. ಅವತ್ತು ಲಾಸ್ಟ್ ನಾನು ಯಾರ ಹತ್ರನೋ ಕೆಲಸ ಮಾಡಿಸಿದ್ದು ಅಥವಾ ನನ್ನ ಕೆಲಸಗಳನ್ನು ಇನ್ನೊಬ್ಬರ ಮುಖಾಂತರ ಮಾಡಿಸೋದು, ನನ್ನ ಪರ್ಸನಲ್ ಕೆಲಸಗಳು ಅವತ್ತೇ ಲಾಸ್ಟ್. ಶೂ ಪಾಲಿಷ್ ಮಾಡ್ಕೊಳ್ಳೋದು ಅದು ನನ್ನದೇ ಆಗಬೇಕು, ನನ್ನ ಶೂನ ನಾನೇ ಮಾಡ್ಕೋಬೇಕು, ನನ್ನ ಚಪ್ಪಲಿ ನಾನೇ ತೊಳ್ಕೊಬೇಕು, ಪ್ರತಿಯೊಂದೂ ಕೂಡ ನಾನೇ ಮಾಡ್ಕೋಬೇಕು ಅಂತ ಕಲಿಸ್ಕೊಟ್ಟಂತಹ ಅಬ್ದುಲ್ ಕಲಾಂ ನಮ್ಮ ಪ್ರೆಸಿಡೆಂಟು ನನಗೆ ಒಂದು ಅದ್ಭುತವಾದ ಪಾಠ. ಮೆಸೇಜ್ ಏನಿದ್ರಲ್ಲಿ, ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ನಮ್ಮ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಡ್ತೀವಿ. ನಾವು ನಮ್ಮ ಮನೆಯಲ್ಲಿ ಕಾಫಿ ಕುಡಿತೀವಿ, ತಿಂಡಿ ತಿಂತೀವಿ, ನಮಗೆ ಅದನ್ನು ತೊಳೆದಿಡಬೇಕು ಅನ್ನೋದು ಮರ್ತೋಗುತ್ತೆ. ಕೆಲಸದವರಿದ್ದಾರೆ ಅಥವಾ ಮನೆಯಲ್ಲಿ ಯಾರೋ ಇದ್ದಾರೆ, ಹೆಂಡತಿ ಇದ್ದಾರೆ, ತೊಳಿತಾರೆ ಅಂತ ನಮ್ಗೆ ಅನ್ನಿಸ್ಬಿಡುತ್ತೆ. ನಮಗೆ ಗೌರವ ಕಳ್ಕೊಳ್ಳೋದೇನೆ, ಇಂಡಿಪೆಂಡೆನ್ಸಿ ನಾವು ಕಳ್ಕೊಳ್ಳೋದೇನೆ, ಡಿಪೆಂಡೆನ್ಸಿ ಆಗೋದೇನೆ ಸಣ್ಣ ಸಣ್ಣ ವಿಷಯಗಳಲ್ಲಿ. ನಮ್ಮ ತಟ್ಟೆಯನ್ನು ನಾವು ತೊಳೆದಿಟ್ಟ ತಕ್ಷಣ ನಾವು ಅನ್ಕೋತೀವಿ ನಾವು ತುಂಬ ದೊಡ್ಡವರು, ಈ ತಟ್ಟೆ ತೊಳಿಬಾರ್ದು, ಲೋಟ ತೊಳಿಬಾರ್ದು ಅಂತ ಅನ್ಕೋತೀವಿ. ಅನ್ಫಾರ್ಚುನೇಟ್ ಏನಂದರೆ, ನಾವು ಈ ಥರ ಮಾಡಲಿಕ್ಕೆ ಹೊರಟಾಗ, ಅಂದರೆ ತಟ್ಟೆ ತೊಳಿದೇ ಇದ್ದಾಗ ನಮ್ಮ ಬಗ್ಗೆ ಒಂದು ಸಣ್ಣ ಅಗೌರವ ಮನೆಯಲ್ಲಿ ಶುರು ಆಗುತ್ತೆ. ಅದು ಶುರು ಆಗಬಾರ್ದಂತಂದರೆ ತಕ್ಷಣ ಖರ್ಚೇ ಇಲ್ಲದೆ ನಮ್ಮ ಒಂದು ಸಣ್ಣ ಡಿಸಿಪ್ಲಿನ್ ತೊಗೊಂಬಂದರೆ, ಯಾರ್ದೋ ತಟ್ಟೆ ತೊಳೆಯೋದು ಬೇಡ, ಯಾರ್ದೋ ಕಾಫಿ ಲೋಟ ತೊಳೆಯೋದು ಬೇಡ, ನಮ್ಮ ಲೋಟ ನಮ್ಮ ತಟ್ಟೆ ನಾವೇ ತೊಳ್ಕೊಂಡ ತಕ್ಷಣ, ಅದು ಯಾವಾಗ ನಾಳೆ ಬೆಳಿಗ್ಗೆ ತೊಳೆಯೋದಲ್ಲ, ಈಗ ಊಟ ಮಾಡಿದ್ದೀವಿ, ಈಗ ತಿಂಡಿ ತಿಂದಿದ್ದೀವಿ, ಈಗ ಕಾಫಿ ಕುಡ್ದಿದ್ದೀವಿ, ಅದು ಬೇರೆಯವರಿಗೆ ಹೊರೆ ಆಗದೇ ಇರುವ ಹಾಗೆ ನಾವು ಮಾಡಿಕೊಂಡ್ರೆ ಈ ಒಂದು ಸಣ್ಣ ಡಿಸಿಪ್ಲಿನ್ ನಮ್ಮ ಕ್ಯಾರೆಕ್ಟರನ್ನು ಎತ್ತರಕ್ಕೆ ಎತ್ಕೊಂಡು ಹೋಗುತ್ತೆ. ಇದು ಎಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಗೌರವ ಶುರು ಆಗುತ್ತೆ. ಎರಡನೇದು, ನಾವು ಯಾರ್ದೋ ಮನೆಗೆ ಹೋಗಿದ್ದೀವಿ, ಸ್ನೇಹಿತರ ಮನೆಗೆ ಹೋಗಿದ್ದೀವಿ, ಬಂಧು ಮನೆಗೆ ಹೋಗಿದ್ದೀವಿ, ಅವರ ಮನೆಯಲ್ಲಿ ಕೂಡ ತಿಂಡಿ ಕೊಟ್ಟಿದ್ದಾರೆ, ಕಾಫಿ ಕೊಟ್ಟಿದ್ದಾರೆ, ನಾವು ಅಂದ್ಕೊಂಡ್ಬಿಡ್ತೀವಿ ಅವ್ರ ಮನೆಯಲ್ಲಿ ತೊಳಿಬಾರ್ದೇನೋ, ಹಾಗೆ ಇಟ್ಬಿಟ್ಟು ಹೊರಟೋಗ್ತೀವಿ. ಮೊದಲನೇ ಸಲ ಕೊಡುವಾಗ ಅವ್ರು ಪ್ರೀತಿಯಿಂದ ಕೊಟ್ಟಿರ್ತಾರೆ. ಅವ್ರು ನನಗೆ ಊಟ ಕೊಟ್ಟು, ತಿಂಡಿ ಕೊಟ್ಟು, ಕಾಫಿ ಕೊಟ್ಟು ಆ ತಟ್ಟೆಯನ್ನು ತೊಳಿಬೇಕಂತಂದ್ರೆ ಅವ್ರಿಗೆ ಮುಜುಗರ ಆಗುತ್ತೆ. ಈ ಅಂಡರ್ಸ್ಟ್ಯಾಂಡಿಂಗ್, ಈ ಕಾಮನ್ ಸೆನ್ಸ್ ಸಣ್ಣ ವಿಷಯದಲ್ಲಿ ಬಂದರೆ ನಾವು ಯಾರ ಮನೆಗೆ ಹೋದರೂ ಹೀರೋ ಆಗ್ತೀವಿ. ಆ ಹೀರೋ ಆಗುವಂತಹ, ಹೀರೋಯಿನ್ ಆಗುವಂತಹ ಅವಕಾಶ ನಮಗಿರುವಾಗ ನಾವು ಸಣ್ಣ ಸಣ್ಣ ವಿಷಯಗಳಲ್ಲಿ ಕಳ್ಕೊಂಡ್ಬಿಡ್ತೀವಿ. ಮೆಸೇಜ್ ಎಲ್ಲರಿಗೂ, ನಿಮ್ಮ ಕೆಲಸವನ್ನು ನೀವೇ ಮಾಡಿ. ಅದು ನಿಮ್ಮನೇಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು. ಈ ಸಣ್ಣ ಚೇಂಜು ನಮಗೆ ತುಂಬ ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ಕ್ಯಾರೆಕ್ಟರ್ನ ಎತ್ತರಕ್ಕೆ ತೊಗೊಂಡೋಗುತ್ತೆ, ಸ್ವಗೌರವನೂ ಬರುತ್ತೆ, ಬೇರೆಯವರು ನಮಗೆ ಗೌರವ ಕೊಡೋಕ್ಕೆ ಶುರು ಮಾಡ್ತಾರೆ. ಥ್ಯಾಂಕ್ ಯು.